ನೋಡಿ, ಯೋಗ ಪ್ರಾಣ ವಿದ್ಯೆ ಅಂತ ಈ ಒಂದು ಸ್ಟಾಲು ಇಟ್ಕೊಂಡಿದ್ದಾರೆ. ಅವರನ್ನು ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರೇನಮ್ಮ? ಆಶಾ ಅಂತ. ನಾವು ಯೋಗ ಪ್ರಾಣ ವಿದ್ಯಾ ಹೀಲರ್ ಮತ್ತೆ ಟ್ರೈನರ್ ಸಹ. ಇವತ್ತಿನ ದಿನ ನಾವು ಇಲ್ಲಿ ಜನಕ್ಕೆ ಯೋಗ ಪ್ರಾಣ ವಿದ್ಯೆಯ ಬಗ್ಗೆ ಪರಿಚಯ ಮಾಡಬೇಕು ಅಂತ ಈ ಸ್ಟಾಲ್ನ ಹಾಕಿದ್ದೀವಿ. ಯೋಗ ಪ್ರಾಣ ವಿದ್ಯಾ ಒಂದು ಸ್ಪರ್ಶರಹಿತ ಔಷಧಿ ರಹಿತ ಚಿಕಿತ್ಸೆ. ಇದರಲ್ಲಿ ನಾವು ವ್ಯಕ್ತಿನ ಮುಟ್ತೀರಾ, ಅವ್ರಿಗೆ ಏನು ಔಷಧಿಗಳನ್ನ ರೆಕಮೆಂಡ್ ಮಾಡ್ತೀರಾ, ಅವರ ಊರ್ಜಾ ಶರೀರ ಅಂದರೆ ಪ್ರಾಣ ಶರೀರನ ಚಿಕಿತ್ಸೆ ಮಾಡ್ತೀವಿ. ಸೊ ಮನುಷ್ಯಂಗೆ ಒಂದು ನಾವು ಏನು ತಿಳ್ಕೊಂಡಿರ್ತೀವಿ, ನಾವು ಈ ದೈಹಿಕ ಶರೀರ ಮಾತ್ರ ಅಂತ ಅಂದ್ಕೊಂಡಿರ್ತೀವಲ್ವಾ. ಬಟ್ ಏನು ಅಂದರೆ ಈ ದೈಹಿಕ ಶರೀರದ ಸುತ್ತಲೂ ಒಂದು ಪ್ರಾಣ ಶರೀರ ಇರುತ್ತೆ. ಅದನ್ನು ಶಕ್ತಿ ಶರೀರ, ಪ್ರಾಣ ಶರೀರ ಅಂತ ಕೂಡ ಹೇಳ್ತೀವಿ. ಸೊ ಈ ಶಕ್ತಿ ಶರೀರ ಮತ್ತು ದೈಹಿಕ ಶರೀರ ಎರಡು ಒಂದಕ್ಕೊಂದು ತುಂಬ ಹೊಂದಾಣಿಕೆಯಲ್ಲಿರುತ್ತೆ. ದೈಹಿಕ ಶರೀರದಲ್ಲಿ ಏನಾಗುತ್ತೋ ಅದು ಭೌತಿಕ ಪ್ರಾಣ ಶರೀರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಈ ಪ್ರಾಣ ಶರೀರನ ಚಿಕಿತ್ಸೆ ಮಾಡ್ತೀವಿ. ಈಗ ಏನಾದರೂ ತಗಲ್ತು ಅಂತ ಅಂದ್ಕೊಳ್ಳಿ, ನೋವಾಗುತ್ತೆ ಅಲ್ವಾ. ಆ ನೋವಿನ ಶಕ್ತಿ ನಮಗೆ ಆ ಪ್ರಾಣ ಶರೀರದಲ್ಲಿ ಇರುತ್ತೆ, ಆ ನೋವಿನ ಶಕ್ತಿ. ಸೊ ನಾವೇನು ಮಾಡ್ತೀವಿ ಅಂತಂದರೆ ಆ ನೋವಿನ ಶಕ್ತಿನೆಲ್ಲ ಪ್ರಾಣ ಶರೀರದಿಂದ ತೆಗೆದುಬಿಟ್ಟು ಒಳ್ಳೆ ಶಕ್ತಿನ, ಎನರ್ಜಿನ ಹಾಕ್ತೀವಿ. ಅವಾಗ ಏನಾಗುತ್ತೆ, ಆ ದೈಹಿಕ ಶರೀರ ಪ್ರಾಣಶಕ್ತಿನ ಹೀರ್ಕೊಂಡು ಅದು ತನ್ನನ್ನು ವಾಸಿ ಮಾಡ್ಕೊಂಡ್ಬಿಡುತ್ತೆ. ಸೊ ಹೀಗೆ ಚಿಕಿತ್ಸೆ ನಡೆಯೋದು. ಸೊ ಈ ಚಿಕಿತ್ಸೆನಲ್ಲಿ, ಈ ಚಿಕಿತ್ಸಾ ಪದ್ಧತಿನಲ್ಲಿ ಬರೀ ದೈಹಿಕ ಮಾತ್ರ ಅಲ್ಲ, ಮಾನಸಿಕ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಪರಿಹಾರ ಇದೆ. ದೈಹಿಕವಾಗಿ ಅಂದರೆ ನಮ್ಗೆ ರೆಗ್ಯುಲರ್ ಆಗಿ ಬರುವಂಥ ಕೋಲ್ಡು, ಕಾಫು, ಹೆಡೇಕು, ಸ್ಟಮಕ್ ಏಕು, ಗ್ಯಾಸ್ಟ್ರೈಟಿಸು, ಇದಕ್ಕೆಲ್ಲನೂ ಸೊಲ್ಯೂಷನ್ ಇದೆ. ಮತ್ತು ಮಾನಸಿಕವಾಗಿ ಅಂದರೆ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ನು, ಕೋಪ, ಅಡಿಕ್ಷನ್ಸ್ ಇರುತ್ತಲ್ವ, ಅದರಿಂದ ಹೊರಗೆ ಬರೋಕ್ಕಾಗಲ್ಲ. ಫೋಬಿಯಾ ಇರುತ್ತೆ, ನೀರಂದರೆ ಭಯ ಇರುತ್ತೆ, ಮೇಲ್ ಹತ್ತಿದ್ರೆ ಭಯ, ಅಂಥದನ್ನೆಲ್ಲ ನಾವು ಇದರಲ್ಲಿ ನಿವಾರಣೆ ಮಾಡ್ಬೋದು. ಸೊ ಈ ಸ್ಟಾಲ್ನ ನಾವು ಬೇರೆ ಬೇರೆ ಊರುಗಳಲ್ಲಿ ಕೂಡ ಹಾಕಿ ಎಷ್ಟೋ ಜನಕ್ಕೆ ನಾವು ಇದ್ರ ಬಗ್ಗೆ ಪ್ರಚಾರನ ಮಾಡಿದ್ದೀವಿ. ಮತ್ತು ಚಿಕಿತ್ಸೆ ಪಡೆದವರೆಲ್ಲ ತುಂಬ ಮಾನಸಿಕವಾಗಿ ನೆಮ್ಮದಿ ಮತ್ತು ಸಂತೋಷ, ನಿರಾಳ ಅನುಭೂತಿನ ಪಡೆದಿದ್ದಾರೆ. ಇದರಿಂದ ತುಂಬ ಸಂತೋಷ ವ್ಯಕ್ತವಾಗಿದೆ. ತುಂಬ ಜನ ಇದನ್ನು ಕಲಿಯೋದಕ್ಕೆ ಉತ್ಸಾಹ ಪಡ್ತಾ ಇದ್ದಾರೆ ಈಗ. ಬಿಕಾಸ್ ಈಗ ಏನಿದ್ರು ಔಷಧಿ ಬಿಟ್ಟು ನಾವು ಬೇರೆ ಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ, ಔಷಧಿ ಇದ್ದಿರೋ ಚಿಕಿತ್ಸೆ ಬೇಕು ಅಂತ ಯೋಚನೆ ಮಾಡ್ತೀವಿ. ಅದಕ್ಕೆ ನಮ್ಮ ಯೋಗ ಪ್ರಾಣ ವಿದ್ಯಾ ಒಂದು ಸೊಲ್ಯೂಷನ್. ಒಂದು ಉದಾಹರಣೆ ತೋರಿಸ್ತೀರಾ? ಬೆನ್ನು ನೋವು ಅಂತ ಹೇಳಿದ್ದಾರೆ. ಸೊ ಅವ್ರು ಬೆನ್ನುಳೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಸ್ಪೈನ್ ಎಲ್ಲ ಕ್ಲೀನ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಚಕ್ರಗಳನ್ನು ಕ್ಲೀನ್ ಮಾಡ್ತಾರೆ.
ನೀವು ಯಾವ ಚಕ್ರದ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರ ಅನಾಹುತ ಚಕ್ರ ಎಲ್ಲ ನನಗೆ ಪರಿಣಾಮ ಬಿತ್ತು. ಅದೇ ಕರೆಕ್ಟೇನಾ? ಹಾಂ, ಯಾಕೆಂದರೆ ಇಲ್ಲೆಲ್ಲ ನನಗೆ ವೈಬ್ರೇಷನ್ಸ್ ಬಂತು. ಇಲ್ಲಿ ಬೆನ್ನಿಗೆ ವೈಬ್ರೇಷನ್ಸ್ ಬಂತು. ಒಂದು ರೀತಿ ದಾರ ನಾನು ನೆಟ್ಟಿಗೆ ಮಾಡ್ದಂಗೆ ಅನುಭವ ಆಯಿತು. ಆಯಿತು ಅಲ್ವಾ? ಥ್ಯಾಂಕ್ ಯು.